ಆಯ್ತು ಬನ್ನಿ ಮಾತಾಡಿ ನಿಮ್ಮ ರೆಸ್ಟ್ ಕೊಡ್ತೀವಿ. ನಾವು ಜೈಲಿಗೆ ಹೋದ್ರು ಎದ್ರಲ್ಲ. ಇವತ್ತು ಅಲ್ಲಿ ನಮ್ಗೆ ಊಟ ಇದೆ, ನಮ್ಗೆ ಕೆಲಸ ಕೊಡ್ತಾರೆ, ನಮ್ಮನ್ನ ನೋಡ್ಕೊಳ್ಳೋರು ಇದ್ದೇ ಇದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ದಿಟ್ಟ ಹೋರಾಟದಿಂದ ಮಹಿಳೆಯರು ಪರಕೆ ಹಿಡ್ಕೊಂಡು ಒನಕೆ ಹಿಡ್ಕೊಂಡು ಮುಂದೆ ಬೀದಿಗೆ ಬಂದೇ ಬರ್ತೇವೆ. ಕಪ್ಪು ಬಟ್ಟೆ ಕಟ್ಟೆ ಈಗ ಕನ್ನಡ ಪರ ಇಲ್ಲ, ನಮ್ಮ ಅಸ್ತಿತ್ವವನ್ನು ನಾವೇ ಕಳ್ಕೋಬೇಕಾಗುತ್ತೆ. ಅಣ್ಣ ನಾನು ನೋಡ್ತಾ ಇದ್ದೀನಿ, ನೀವು ಎಷ್ಟೊಂದು ಬಾಟ್ಲಿಗಳ ಹಾಕೊಂಡು ಹಾವಾತರ ಹಾಕೊಂಡಿದ್ದೀರಾ, ಏನ್ ಕಾರಣ ಅಣ್ಣ ಹಾಕೊಂಡಿದ್ದಕ್ಕೆ? ಇವತ್ತು ಏನ್ ಈ ಬಳ್ಳಿಗೆ ಹಾಕೊಂಡಿದೆ ಅಂದ್ರೆ ಈ ಖಾಲಿ ಬಳ್ಳಿ ತರನ ನಮ್ಮ ಸರ್ಕಾರ ನಮ್ಮ ಜೀವನ ಎಲ್ಲ ಪೂರ್ತಿ ಆಗ್ಬಿಟ್ಟಿದೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ. ಸ್ವಾಗತ ಸುಸ್ವಾಗತ, ಕರ್ನಾಟಕ ಬಂದ್ಗೆ ಸುಸ್ವಾಗತ. ನಾನು ನಿಮ್ಮ ಜಗನ್, ವೆಲ್ಕಮ್ ಟು ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಇವತ್ತು ಕರ್ನಾಟಕ ಬಂದ್ನ ಕವರ್ ಮಾಡಕ್ ಬಂದಿದೀವಿ. ಎಸ್ಪೆಷಲಿ ಬೆಂಗಳೂರು ಬಂದಿದೆಯಲ್ಲ, ಅದನ್ನ ಕವರ್ ಮಾಡಕ್ ಬಂದಿದೀವಿ. ಇವತ್ತು ಬೆಂಗಳೂರಲ್ಲಿ ಎಂತ ಚಳವಳಿ ನಡೀತಿದೆ, ಬೆಂಗಳೂರು ಏನ್ರಿಗೆ ಬಂದ್ ನಡೀತಿದೆ, ಕರ್ನಾಟಕ ಎಸ್ಪೆಷಲಿ ಏನ್ರಿಗೆ ಬಂದ್ ನಡೀತಿದೆ, ಇದನ್ನೆಲ್ಲ ಜನರ ಹತ್ರ ಮಾತಾಡೋಣ, ಇದನ್ನ ಜನರ ಹತ್ರ ತಿಳ್ಕೊಳ್ಳೋಣ. ಈಗ ಒಂದು 4 ಪಾಯಿಂಟ್ಸ್ ಅವೆ ನಮ್ ಕರ್ನಾಟಕದಲ್ಲಿ ಬಂದ್ ನಡೀತಿದೆ. ನಾವು ಇವತ್ತೇನ್ ಕರ್ನಾಟಕ ಬಂದ್ನ ಕವರ್ ಮಾಡಕ್ ಬಂದಿದ್ದೀವಿ. ಫ್ರೀಡಂ ಪಾರ್ಕ್ ಬಂದಿದ್ದೀವಿ. ನೀವು ನೋಡ್ಬೋದು, ನಗರಜ್ ಅವರು ಫ್ರೀಡಂ ಪಾರ್ಕ್ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು, ನೀವು ಇನ್ನೂ ಬಸ್ಸಲ್ಲೇ ಕುತ್ಕೊಂಡಿದ್ದಾರೆ. ಪಾರ್ಕ್ ಅವ್ರು ಊಟನೂ ಮಾಡ್ತಿಲ್ಲ, ಉಪವಾಸ ಅವರೇ. ನಮ್ಮ ಕರ್ನಾಟಕ ಬಂದ್ಗೋಸ್ಕರ, ನಮ್ಮ ಕರ್ನಾಟಕ ಹೋರಾಟಗೋಸ್ಕರ, ನಮ್ಮ ಕರ್ನಾಟಕ ಜನಗೋಸ್ಕರ, ನಮ್ಮ ಕರ್ನಾಟಕ ನಮ್ಮ ಬೆಳಗಾವಿಗೋಸ್ಕರ, ನಮ್ಮ ಕರ್ನಾಟಕಕ್ಕೆ ಎಲ್ಲ ಮಾಡ್ತಾವ್ರು. ಅವ್ರಿಗೆ ನಾವು ಬೆಂಬಲ ಕೊಡ್ಬೇಕು, ಅವ್ರ ತರ ನಾವು ಸಪೋರ್ಟ್ ಆಗಿರ್ಬೇಕು. ನಮ್ಮ ಕರ್ನಾಟಕಕ್ಕೆ ನಾವು ಅಂತ ನಿಂತ್ಕೊಬೇಕು. ವ್ರತ ಋಣಿ ಎಲ್ಲ ನಾವು ಕರ್ನಾಟಕಗೋಸ್ಕರ ಮಾಡ್ಬೇಕು. ನಮ್ಮ ಕನ್ನಡ ನಾವು ಬಿಟ್ಕೊಡ್ಬಹುದು, ನಮ್ಮ ಕನ್ನಡ ಜನ ನಾವು ಬಿಟ್ಕೊಡ್ಬಹುದು. ನೋಡ್ಬೋದು, ಹೋಟೆಲ್ ನಗರಜ್ ಅವರು ಗಾಡಿ ಬಸ್ಸಲ್ಲೇ ಕುತ್ಕೊಂಡು ಫುಲ್ ನ್ಯೂಸ್ಗೆಲ್ಲ ಕೊಡ್ತಾರೆ. ಅಣ್ಣ, ಇವತ್ತು ಕರ್ನಾಟಕ ಬಂದಾಗಿದೆ. ಇವತ್ತು ಕರ್ನಾಟಕ ಬಂದಾಗಿರೋ ಕಾರಣ ಏನಂತ ಸ್ವಲ್ಪ ತಿಳಿಸ್ಕೊಳ್ಳಿ ಅಣ್ಣ. ಸೊ ನಾವು ಊಡಿ ರಾಮಚಂದ್ರ ಅಂತ, ಊಡಿ ಚಿನ್ನಿಯಣ್ಣ ಅಂತ, ಅವ್ರ ಕಡೆಯಿಂದ ಭಾರತೀಯ ಸೇವಾ ಸಮಿತಿ ಈ ಒಂದು ಸಂಘಟನೆ ಕಡೆಯಿಂದ ಬಂದಿದ್ದೀವಿ. ನಮ್ಮ ಉದ್ದೇಶ ಒಂದೇ, ಈ MESನ ನಿಷೇಧ ಮಾಡಬೇಕು. ಏನಾಗಿದೆ, ಒಬ್ಬ ಕಂಡಕ್ಟರ್ನ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ, ಇದು ಅವ್ರಿಗಾಗಿರೋ ಅವಮಾನ ಅಲ್ಲ, ಇಡೀ ಕರ್ನಾಟಕದ ಜನತೆಗಾಗಿರೋ ಅವಮಾನ. ಸೊ ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕದ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಕನ್ನಡದ ಜನತೆಗೆ ಫಸ್ಟು ಒಂದು ಒಳ್ಳೆಯ ಸ್ಥಾನಮಾನ ಮತ್ತು ಯಾವುದೇ ರೀತಿಯ ಅನ್ಯಾಯ ಆಗದಿರೋ ಥರ ನೋಡ್ಕೊಬೇಕು ಕನ್ನಡದ ಜನತೆಗೆ. ಮತ್ತು ಮೇಕೆದಾಟು, ಮಹದಾಯಿ ಯೋಜನೆ ಮತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ, ಇದೆಲ್ಲದಕ್ಕೋಸ್ಕರ ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಸೊ ಮತ್ತು ಇನ್ನೊಂದೇನಾಗಿದೆ ಅಂದರೆ, ಮೆಟ್ರೋದಲ್ಲಿ 15,000 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕದಲ್ಲಿ ಜನ ಓದಿಲ್ವಾ? ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನತೆಗೆ ಇವತ್ತು ಕೆಲಸ ಸಿಗ್ತಾ ಇದೆ. ಬಟ್ ನಮ್ಮ ಕರ್ನಾಟಕದ ಜನತೆಗೆ ಕೆಲಸ ಸಿಗ್ತಾ ಇಲ್ಲ. ನಮ್ಮ ಕರ್ನಾಟಕದ ಜನ ಡಬಲ್ ಡಿಗ್ರಿ ಮಾಡಿಕೊಂಡು ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾರೆ. ಸೊ ಇದು ಅನ್ಯಾಯ ಅಲ್ವಾ? ಇದು ಯಾಕೆ ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಾಗ್ತಿಲ್ವಾ? ಸೊ ಇದೆಲ್ಲ ಎಚ್ಚೆತ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ನನ್ನ ಹೆಸರು ಸೈಯದ್ ಪಾಷಾ ಅಂತೇಳಿ. ಇವತ್ತಿನ ಆಗ್ತಾ ಇರೋ ಒಂದು ಅನ್ಯಾಯಕ್ಕೆ, ಕನ್ನಡಿಗರ ಮೇಲೆ ನಡೀತಾ ಇರೋ ದೌರ್ಜನ್ಯಕ್ಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಸೇನೆ ಕರ್ನಾಟಕದಿಂದ ಮಾತಾಡ್ತಾ ಇರೋದು. ಈ ಮರಾಠಿ ಪುಂಡ್ರಿಗಳು ಏನಿದೆ, ಇವತ್ತಿನ ದಿವಸ ಬೇಕು ಅಂತಾನೆ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ. ಅವಾಗ ಬಸ್ ಡ್ರೈವರ್ಗಳನ್ನ ಇದು ಮಾಡ್ತಾ ಇರ್ತಾರೆ. ಕರ್ನಾಟಕದ ಬಗ್ಗೆ ಅವರಿಗೆ ಕೇವಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ಆದ್ರೆ ಅದನ್ನ ಏನು ಅಂತ ತೋರ್ಸೋಕ್ಕೋಸ್ಕರ ನಾವು ಇವತ್ತಿನ ದಿವಸ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಇವತ್ತೆಲ್ಲ ಬಂದಿದ್ದೀವಿ. ಯಾಕಂದ್ರೆ ಬಹಳ ಆಗೋಯ್ತು. ಇವತ್ತು ನೋಡ್ತಾ ಇದೀವಿ ನಾವು ಮರಾಠಿಗರು ಪುಂಡ್ರಾಟನ. ಯಾಕಂತಂದ್ರೆ ಚಿಕ್ಕ ವಯಸ್ಸಿಂದಲೂ ನಾವು ಬೆಳಗಾವಿ ನಮ್ದು ಅಂತ ಹೇಳ್ಕೊಂಡು ಸಾಯ್ತಾ ಇದ್ದಾರೆ ಹೊರತು ಬೇರೆ ಯಾವುದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡೋದು, ಕನ್ನಡಿಗರ ಬಾವುಟ ಸುಟ್ಟಾಕೋದು, ಮತ್ತೆ ಇನ್ನೆಲ್ಲ ಈ ತರ ಮಾಡ್ತಾನೆ ಹೋಗ್ತಾ ಇದ್ರೆ ಇದು ನಿಲ್ಬೇಕು ಸರ್. ಪ್ರತಿಯೊಬ್ಬ ಕನ್ನಡಿಗನು ಮನೆಯಿಂದ ಆಚೆ ಬರಬೇಕು. ಯಾಕೆಂತಂದ್ರೆ ನೋಡ್ಕೊಂಡ್ ಬಂದ್ವಿ, ಅಣ್ಣವ್ರ ಕಾಲದಾಗ ನೋಡ್ಕೊಂಡೇ ಬರ್ತಾ ಇದ್ವಿ. ಅಣ್ಣವ್ರ ಕಾಲದಾಗಿದ್ದಾಗ ಎದುರವರು. ಇವಾಗ ಅಣ್ಣವ್ರಿಲ್ಲ, ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿರ್ಬೋದು ಇವರು. ಆದ್ರೆ ಒಬ್ಬೊಬ್ಬ ಕನ್ನಡಿಗ, ಒಬ್ಬೊಬ್ಬ ಮನೆಯಿಂದ ಒಬ್ಬೊಬ್ಬ ಕನ್ನಡಿಗ ಬರ್ತಾನೆ. ಪ್ರಾಣಕ್ಕೋಸ್ಕರ, ನಮ್ಮ ನಾಡ ನುಡಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ತ್ಯಾಗ ಮಾಡ್ತಾನೆ ಸರ್. ಅಂತ ಇವತ್ತಿನ ದಿವಸ ಏನಾರ ಒಂದು ತೀರ್ಮಾನ ಮಾಡ್ಲೇಬೇಕು ಕರ್ನಾಟಕ ಸರ್ಕಾರ ನಮ್ಗೆ. ಯಾಕಂತಂದ್ರೆ ಬೇಕು ಅಂತಾನೆ ಮಾಡಿಸ್ತಾ ಇದ್ದಾರೆ ಕೆಲವರು. ಅದಕ್ಕೋಸ್ಕರ ನಮ್ಮ ಕನ್ನಡಿಗರು ಎಚ್ಚೆತ್ಕೊಂಡು ಏನಾರ ಒಂದು ಇದಕ್ಕೊಂದು ದಾರಿ ತೋರಿಸ್ಬೇಕು ಸರ್ಕಾರ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ ಸರ್. ಸರ್, ನಾವು ಸುಮಾರು ಒಂದು 15 ಬೇಡಿಕೆ ಇಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನ ಒತ್ತಾಯಿಸಿ ಈ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ
ಈ ಹಿಂದೆ ಮೇಕೆದಾಟು ಯೋಜನೆ ಹೆಸರಲ್ಲಿ ಸರ್ಕಾರವನ್ನ ರಚನೆ ಮಾಡ್ತು. ಆದ್ರೆ ಇಲ್ಲಿಯವರೆಗೂ ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಆಗಿಲ್ಲ. ನಾವು ಇವತ್ತು ಅದನ್ನ ಒತ್ತಾಯಿಸಿ ಮೇಕೆದಾಟು ಯೋಜನೆ ಆಗಬೇಕು. ಆಮೇಲೆ ಬೆಳಗಾವಿಯಲ್ಲಿ ನಿರಂತರವಾಗಿ ಕನ್ನಡಿಗರ ಮೇಲೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಬೆಳಗಾವಿಯಲ್ಲಿ MES ಸಂಘವನ್ನ ನಿಷೇಧವನ್ನ ಮಾಡಬೇಕು. ಹಾಗೂ ಮಹದಾಯಿ ಯೋಜನೆ ಏನು ಉತ್ತರ ಕರ್ನಾಟಕದ ಕುಡಿಯುವ ನೀರು ಮಹದಾಯಿ ಯೋಜನೆ ಜಾರಿಯಾಗಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಆದ್ರೆ ರಾಜ್ಯ ಸರ್ಕಾರ ನಮ್ಮ ಇದು ನ್ಯಾಯಯುತವಾದ ಹೋರಾಟ, ಈ ಹೋರಾಟಕ್ಕೆ ಇಡೀ ನಾಡಿನ ಜನ ಬಂದ್ಗೆ ಉತ್ತಮವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಇವತ್ತು ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ಬೃಹತ್ ಮೆರವಣಿಗೆಯನ್ನ ನಾವು ಅಂದ್ಕೊಂಡಿದ್ವಿ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಒಕ್ಕೂಟದಿಂದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಆದ್ರೆ ರಾಜ್ಯ ಸರ್ಕಾರ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ದಾರೆ, ನಮ್ಮ ಹಕ್ಕುಗಳನ್ನ ಕಿತ್ಕೊಂಡಿದ್ದಾರೆ. ಇದು ನಮಗೆ ಹೋರಾಟಗಾರರಿಗೆ ಮಾಡಿದಂತಹ ಅವಮಾನ. ನಾವು ಶಾಂತಿಯುತವಾಗಿ ಅಲ್ಲಿಂದ ಇಲ್ಲಿಗೆ ನಾವು ಬೃಹತ್ ಪ್ರತಿಭಟನೆ ಮೂಲಕ ನಮ್ಮ ಹಕ್ಕನ್ನ ಒತ್ತಾಯನ ಮಾಡ್ತಾ ಇದ್ವಿ. ಆದ್ರೆ ಸರ್ಕಾರ ನಮ್ಮ ಹಕ್ಕನ್ನ ಕಿತ್ಕೊಂಡು ಬಂಧಿಸುವ ಮೂಲಕ ಈ ಒಂದು ಕುತಂತ್ರವಾದ ಯೋಜನೆಯನ್ನ ಮಾಡಿದ್ದಾರೆ. ಸರ್, ಇದು ಹೋರಾಟ ಯಶಸ್ವಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಸರ್? ಈಗ ನೀವೆಲ್ಲಾ ಜಿಲ್ಲೆಯಲ್ಲೂ ನೋಡ್ಬೋದು, ಬಹುತೇಕ ಯಶಸ್ವಿಯಾಗಿದೆ. ನೀವು ಎಲ್ಲ ಮೈಸೂರು, ಮಂಡ್ಯ, ಉತ್ತರ ಕರ್ನಾಟಕ ನೀವೆಲ್ಲಾ ಭಾಗದಲ್ಲೂ ತಗೊಳ್ಳಿ, ಎಲ್ಲಾ ಭಾಗದಲ್ಲೂ ಬೆಳಗ್ಗೆಯಿಂದನೇ ಸಾರ್ವಜನಿಕರು ಸ್ಪಂದಿಸಿ ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ನಮ್ಮ ಸರ್ಕಾರದಿಂದ ಯಾವ್ದು ಮುಖ್ಯವಾದ ಬೇಡಿಕೆ ನಿಮ್ಗೆ? ಸರ್, ಮಹದಾಯಿ ಕುಡಿಯುವ ನೀರಿನ ಯೋಜನೆ ಆಗಬೇಕು, ಬೆಳಗಾವಿಯಲ್ಲಿ MES ನ ನಿಷೇಧ ಆಗಬೇಕು, ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಜಾರಿಗೆ ತರಲೇಬೇಕು, ಈ ಕೂಡಲೇ ಶಂಕುಸ್ಥಾಪನೆ ಆಗಬೇಕು. ಮೇಡಮ್, ಈ ಹೋರಾಟದ ಕರೆ ಏನ್ ಮೇಡಮ್? ಏನ್ದಿಕ್ಕೆ ಈ ಹೋರಾಟ ಆಗಿದೆ ಅಂತ ಸ್ವಲ್ಪ ತಿಳಿಸ್ಕೊಳ್ಳಿ ಮೇಡಮ್. ಮೊದಲನೇದಾಗಿ MS ಏನು ಬೆಳಗಾವಿ ಇದೆಯಲ್ಲ, ಅಲ್ಲಿ KSRTC ಕಂಡಕ್ಟರ್ ಮತ್ತೆ ಡ್ರೈವರ್ ಮೇಲೆ ದೌರ್ಜನ್ಯ ಆಗಿರೋದನ್ನ ಖಂಡಿಸ್ಲಿಕ್ಕೆ. ಎರಡನೇದು, ಇವತ್ತು ಕನ್ನಡ ಪರವಾಗಿ ಏನು ನೀರಿಗಾಗಿ ಇವತ್ತು ನಮಗೆ ಸಿಗಬೇಕಾದ ಸೌಲಭ್ಯಗಳ ಸಲುವಾಗಿ ಇವತ್ತು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಉದ್ಯೋಗ ಇರ್ಬೋದು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಪ್ರತಿಯೊಬ್ಬರು ಇಲ್ಲಿ ಹುಟ್ಟಿ ಬೆಳೆದಂತವ್ರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ನಾವು ಹೋರಾಟ ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತಾ ಇದೆ. ಅಂತದ್ರಲ್ಲಿ ಇಲ್ಲಿ ಹೋರಾಟಗಾರರು ಅಂತ ಏನಿದ್ದಾರೆ, ಇವತ್ತು ಮುಖಂಡರುಗಳ ನೇತೃತ್ವದಲ್ಲಿ ಭಾರತೀಯರ ಸೇವಾ ಸಮಿತಿ, ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಂತ ಸರ್ವಧರ್ಮಗಳ ಟ್ರಸ್ಟ್ ಇಂದ ಇವತ್ತು ನಾವು ಬಂದಿದೀವಿ. ಇವತ್ತೇನು ವಾಟಾಳ್ ನಾಗರಾಜ್ ಸರ್ ಇರ್ಬೋದು, ಸಾರಾ ಗೋವಿಂದ್ ಸರ್ ಇರ್ಬೋದು, ಅಥವಾ ರೂಪೇಶ್ ರಾಜಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಕ್ಕೆ ಇವತ್ತು ನಾವು ಬೀದಿಗೆ ಬಂದಿರೋದ್ರಿಂದ ಇವತ್ತು ನಮ್ಗೇನು ಕೂಲಿ ಕಾರ್ಮಿಕರಿಗಿರ್ಬೋದು, ಕಂಪನಿ ಕಾರ್ಖಾನೆಗಳಿರ್ಬೋದು, ಮೆಟ್ರೋ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಕಮ್ಮಿ ಸಂಬಳದ ತೆಗೆದುಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ನಮಗೆ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಹೋರಾಟಕ್ಕೆ ಬಂದಿದೀವಿ. ಇವತ್ತಿನ ಹೋರಾಟ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಇವತ್ತು ಏನು ಸ್ವತಂತ್ರ ಬಂದಾಗಿಂದನೂ ಕೂಡ ನಮ್ಗೆ ಅಂಬೇಡ್ಕರ್ ಆಗಿರ್ಬೋದು, ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಆಗಿರ್ಬೋದು, ನಮ್ಗೆ ಹೋರಾಟದಿಂದ ಮಾತ್ರ ನೀವು ಏನಾದ್ರೂ ಪಡ್ಕೊಳಕ್ ಸಾಧ್ಯ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ತರ ನಾವಿಲ್ಲಿ ಬೀದಿಗೆ ಬಂದಿದೀವಿ. ಇವತ್ತೇನು ಪೊಲೀಸ್ ಸಿಬ್ಬಂದಿ ಇದಾರೆ, ನಮ್ಮನ್ನ ಏನು ಯಮದೂತರ ತರ ಹಿಡ್ಕೊಂಡ್ ಬಂದು ಬಸ್ನೆ ಹಾಕೊಂಡ್ ಬಂದು ಇಲ್ಲಿ ಉಪವಾಸ ಕುಂಡ್ರಿಸಿದ್ದಾರೆ. ಇವತ್ತು ಪೊಲೀಸರೇ ಬೇಲಿನ ಎದ್ದು ಹೊಲ ಮೇದಂಗ ಆಗೈತಿ. ಪೊಲೀಸ್ ಅಂದ್ರೆ ಏನಂತ ಗೊತ್ತೇ ಇಲ್ಲ ಅವ್ರಿಗೆ. ಇವತ್ತು ನಮ್ಮನ್ನ ಕಾಪಾಡೋದ್ರ ಜೊತೆಗೆ, ನಮ್ಮ ಸಮಸ್ಯೆಗಳನ್ನ ಕೇಳೋದ್ರ ಜೊತೆಗೆ ನಮ್ಮನ್ನ ರಕ್ಷಣೆ ಕೊಟ್ಟು ನಮ್ಮನ್ನ ಕಾಪಾಡೋ ಕೆಲಸ ಪೊಲೀಸರು ಮಾಡ್ಬೇಕು. ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ ರಕ್ಷಣೆ ಮಾಡಿ ಅವ್ರು ಕೊಡೋ ಸಂಬಳದಿಂದ ಬದುಕ್ತಾ ಇದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇವತ್ತು ಅದೆಲ್ಲ ಮರ್ತು ಬಿಟ್ಟು ಇವತ್ತು ಏನು ಕೂಲಿ ಕಾರ್ಮಿಕರಾಗ್ಲಿ, ಇವತ್ತು ದುಡಿಯೋ ವರ್ಗ ಆಗ್ಲಿ, ಇವತ್ತು ಏನು ಮಹಿಳೆಯರಾಗಿರ್ಲಿ, ಇವತ್ತು ಇವರಿಂದ ನಾವ್ ಏನ್ ಪಡ್ಕೊಂತಿದೀವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಯಾವ್ದೇ ಒಂದು ಸಮಸ್ಯೆ ಆಗೈತಂದ್ರೆ ಎಲ್ಲ ಸತ್ತ ಮೇಲೆ ತಿಥಿ ಮಾಡಕ್ ಬರ್ತಾರಲ್ಲ, ಆ ತರ ಬರ್ತಾರೆ ಇವ್ರು ಪೊಲೀಸರು. ಆದ್ರೆ ಇವತ್ತೇನ್ ರಾಜಕಾರಣಿಗಳು ಕೈಗಳಾಗೆ ಕೆಲಸ ಮಾಡ್ತಿರೋರು ಬಂದಿಲ್ಲ. ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಯಾರು ಮಾಡ್ತಿಲ್ವೋ ಅಂತವ್ರ ಮಾತ್ರ ಎಲ್ಲ ಬೀದಿಗೆ ಬಂದಿದ್ದಾರೆ. ಅಂತ ದಿಟ್ಟ ಹೋರಾಟಗಾರರು 40 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿರೋ ಅಂತ ವಾಟಾಳ್ ನಾಗರಾಜ್ ಸರ್ ಇವತ್ತು ಅವ್ರನ್ನ ಅಲ್ಲಿ ನಡುವೆನೆ ಕಟ್ಟಿ ಹಿಡ್ಕೊಂಡ್ ಕುಂತಿದ್ದಾರೆ. ಇವತ್ತು ನಾವು ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು? ಅದ್ರಲ್ಲೂ ಹಿಂಗ್ ಬಂದಿದಾರೆ ಅಂದ್ರೆ ಒಂದ್ ಕೂಡಿ ನೀರಿನ ವ್ಯವಸ್ಥೆ ಮಾಡಿಲ್ಲ. ಈಗೇನು ಯುಗಾದಿ ಹಬ್ಬ ಇದೆ, ಮತ್ತೆ ಮಕ್ಕಳಿಗೆ ಎಕ್ಸಾಮ್ ಇದೆ, ಹಂಗಾಗಿ ಕಮ್ಮಿ ಸಂಖ್ಯೆಯಲ್ಲಿ ಬಂದಿದೀವಿ. ಆದ್ರೂ ಸ್ವತಂತ್ರ ಬಂದಾಗ 13% ಅಷ್ಟೇ ಹೋರಾಟ ಮಾಡಿರೋದು. ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಬೀದಿಗೆ ಬಂದೇ ಬರ್ತಾರೆ. ಇವತ್ತು ಸಾವಿರಾರು ಜನ ಏನೇ ನಾವು ಜೈಲಿಗೆ ಹೋದ್ರು ಎದ್ರಲ್ಲ.
ಇವತ್ತು ಅಲ್ಲಿ ನಮ್ಗೆ ಊಟ ಇದೆ, ನಮ್ಗೆ ಕೆಲಸ ಕೊಡ್ತಾರೆ, ನಮ್ಮನ್ನ ನೋಡ್ಕೊಳ್ಳೋರು ಇದ್ದೇ ಇದಾರೆ. ದಯಮಾಡಿ ಮುಂದಿನ ದಿನಗಳಲ್ಲಿ ದಿಟ್ಟ ಹೋರಾಟದಿಂದ ಮಹಿಳೆಯರು ಪರಕೆ ಹಿಡ್ಕೊಂಡು ಒನಕೆ ಹಿಡ್ಕೊಂಡು ಮುಂದೆ ಬೀದಿಗೆ ಬಂದೇ ಬರ್ತೀವಿ. ಕಪ್ಪು ಬಟ್ಟೆ ಕಟ್ಟೆ ಕಟ್ತೀವಿ. ನಮಗೆ ನ್ಯಾಯ ಸಿರೋವರು ಬಿಡೋದಿಲ್ಲ. ನಿಮ್ಮ ಈ ಮಂಜುಳಾ ಎಸ್ ಅಕ್ಕಿ, ಮಹಿಳಾ ರಾಜ್ಯಾಧ್ಯಕ್ಷರು, ಹಾವೇರಿ, ಭಾರತೀಯರ ಸೇವಾ ಸಮಿತಿ. ಮೇಡಮ್, ನಿಮ್ಗೆ ಕರ್ನಾಟಕದ ಏನಾದ್ರು ಒಂದು ಈ ಹೋರಾಟಕ್ಕೆ ಏನಾದ್ರು ಒಂದು ಸಹಾಯ ಆಗಿದ್ಯಾ? ನಮ್ಮ ಶಿಕ್ಷಣ ಸಚಿವರಿಗೆ ಕರೆಕ್ಟ್ ಆಗಿ ಕನ್ನಡ ಬರ್ತಾ ಇಲ್ಲ. ಇವತ್ತೇನು ಮಧು ಬಂಗಾರಪ್ಪ ಅವರು, ಆದ್ರೆ ಅವರಪ್ಪ ಬಂಗಾರಪ್ಪನವರು ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಕೊಡಿಸಿದ್ದಾರೆ. ಇವತ್ತು ರೈತರ ಪರವಾಗಿ ಆಗಿರ್ಬೋದು, ರಾಜಕೀಯ ಪರವಾಗಿ ಇರ್ಬೋದು, ಕೂಲಿ ಕಾರ್ಮಿಕರ ಪರವಾಗಿ ಅವರಪ್ಪರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮಧು ಬಂಗಾರಪ್ಪ ಅವರು ಮೊದಲು ಶಿಕ್ಷಣ ಸಲುವಾಗಿ ಜಾಸ್ತಿ ಒತ್ತು ಕೊಡ್ಬೇಕು, ಅದ್ರಾಗೂ ಕನ್ನಡದ ಪರವಾಗಿ ಹೆಚ್ಚಿನ ಒತ್ತು ಕೊಡ್ಬೇಕು. ಕನ್ನಡ ಕಡ್ಡಾಯ ಅಂತ ಮಾಡ್ಲೇಬೇಕು ಅಂತೇಳಿ ಈ ಸರ್ಕಾರದಲ್ಲಿ ನಾನು ಕೇಳ್ಕೊಳ್ತೀನಿ. ಪಟಲ್ನಾಗ್ ಸಾಹೇಬ್ರು ಇವತ್ತು ಅವ್ರು ಬಂದು ಕರೆ ಕೊಟ್ರೆ ಯಾವ ರೀತಿ ನಡೀತಾ ಇತ್ತು ಅಂದ್ರೆ, ಕೆಲವರು ಇವತ್ತು ಸ್ವಾರ್ಥಕ್ಕೋಸ್ಕರ, ಅವರ ರಕ್ಷಣೆಗೋಸ್ಕರ, ಅವರು ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ಯಾವುದೇ ಒಂದು ಉದ್ಯಮಿಗಳೆಲ್ಲ ಇವತ್ತು ಕೋಟ್ಯಾಧೀಶ್ವರಾಗಿದ್ದಾರೆ. ಅಂದ್ರೆ ಅವರು ದುರ್ಬಳಕೆ ಸಂಘಟನೆಗಳ ದುರ್ಬಳಕೆ ಮಾಡಿಕೊಂಡು ಇವತ್ತು ಸಮಾಜವನ್ನ, ರಾಜ್ಯನ ಏನು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ MES ಮತ್ತೆ ಏನು ಶಿವಸೇನಾ ಪುಂಡರ ಚೇಳಗಳಾಗಿ ಇವತ್ತು ಅವರು ಪರಿವರ್ತನೆ ಆಗಿದ್ದಾರೆ ಅಂತ ನಾನು ಬಯಸ್ತೀನಿ ಸರ್. ಈಗ ಅಧಿಕೃತ ಸಂಘಟನೆಗಳು ಬಂದ್ಗೆ ಪ್ರೇರಣೆ ಕೊಟ್ಟಿದೆ. ಅಣ್ಣ, ನಾನು ನೋಡ್ತಾ ಇದ್ದೀನಿ ನೀವು ಎಷ್ಟೊಂದು ಬಾಟ್ಲುಗಳ ಹಾಕೊಂಡು ಹಾಗಾತರ ಹಾಕೊಂಡಿದ್ದೀರಾ. ಏನ್ ಕಾರಣ ಹಾಕೊಂಡಿದ್ದಕ್ಕೆ? ಇವತ್ತು ಏನ್ ಈ ಬಾಡ್ಲಿಗೆ ಹಾಕೊಂಡಿದೆ ಅಂದ್ರೆ, ಈ ಖಾಲಿ ಬಡ್ಲಿ ತರನ ನಮ್ಮ ಸರ್ಕಾರ ನಮ್ಮ ಜೀವನ ಎಲ್ಲ ಪೂರ್ತಿ ಇದಾರ ಆಗ್ಬಿಟ್ಟಿದೆ. ಇನ್ನು ಬೇಕಾಯ್ತು ನಮ್ಗೆ ಅಂತ ಇದು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇಂಥ ಸರ್ಕಾರಗಳು ಇಂತಕ್ಕೆ ಯಾವುದೇ ಒಂದು ಮನೆತೆ ಕೊಡೋದ್ರ ಮೇಲೆ ನಾವೇನ್ ಕಿರ್ಬೇಕು, ನಾವು ಇದೇ ತರ ಬದುಕಬೇಕಾ? ಈ ಖಾಲಿ ಬಡ್ಲಿ ಹಿಂಗ್ ನೀರ್ ತೆಗೆದು ಎಸಿತಾರೋ ಹಂಗೆ ಇವರು ನಮ್ಮ ಬಾಡ್ಲಿ ತರ ಎಸಿತಾ ಇದ್ದಾರೆ. ಇಂಥ ಸರ್ಕಾರ ಬೇಕಾ? ಇದಕ್ಕೆ ನಾನು ಬಹಳ ಖಂಡಿಸ್ತೀನಿ. ಇವತ್ತು ಉದ್ದೇಶ ಏನಣ್ಣ? ಅಣ್ಣ, ಇವತ್ತು ಬೆಳಗಾವಿ ಏನ್ ನಡೆದಿದೆ ಅಂತ ಒಂದು ಕನ್ನಡ ಮೇಲೆ ಕೈ ಮುಡಿದ್ರು, ಆ ಇದರಲ್ಲಿ ಒಂದು ಕನ್ನಡ ಬಂದ್ಕೊಟ್ಟು ಇವತ್ತು ಯಾರು ಕೊಡಲಿಲ್ಲ. ಆ ಇದಕ್ಕಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಬಂದ್ ಮಾಡಕ್ಕೆ MES ಗೂಂಡುಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಮಹಾದಾಯಿ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಮತ್ತೆ ಮೇಕೆದಾಟು ವಿರುದ್ಧ ಹೋರಾಟ ಮಾಡ್ತಾ ಇದೀವಿ. ಈ ನೆಲ, ಜಲ, ಭಾಷೆ, ನಮ್ಮ ನುಡಿ, ನಡೆ, ಪ್ರತಿಯೊಂದು ಕನ್ನಡದ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದೀವಿ. ಮಹಾರಾಷ್ಟ್ರದ ಮರಾಠಿ ಗೂಂಡಾಗಳ ವಿರುದ್ಧನೂ ಹೋರಾಟ ಮಾಡ್ತಾ ಇದೀವಿ. ಈ ಕರ್ನಾಟಕ ಬಂದು ಯಶಸ್ವಿಯಾಗಿದೆ, ಮುಂದೇನೂ ಆಗುತ್ತೆ. ಅವ್ರು ಏನೇ ಮಾಡಿದ್ರು ಬೆಳಗಾಂನವರು, ಬೆಳಗಾಂ ನಮ್ಮದು, ಹೌದು, ಮರಾಠಿಗರದಲ್ಲ, MES ಗೂಂಡಾಗಳದಲ್ಲ. ಅದನ್ನ ಖಂಡಿಸ್ಬೇಕು. ಇವತ್ತು ಗವರ್ಮೆಂಟ್ ಅವ್ರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಇನ್ನೊಂದ್ಸತಿ ಈ ತರ ಮಾಡೋದು ಏನ್ ಮಾಡ್ಬೋದು ಅಣ್ಣ? ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕನ್ನಡದ ಒಕ್ಕೂಟದ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕಾಗುತ್ತೆ. ಇಲ್ಲ ನಮ್ಮ ಅಸ್ತಿತ್ವವನ್ನು ನಾವೇ ಕಳ್ಕೋಬೇಕಾಗುತ್ತೆ. ಅಣ್ಣ, ಇವತ್ತು ಪ್ರತಿಯೊಬ್ರು ಬೆಂಬಲ ಕೊಟ್ಟಿಲ್ಲ ನಿಮ್ಗೆ, ಅದಕ್ಕೆ ಏನ್ ಹೇಳ್ತೀರಾ? ಅವರವರ ಇಚ್ಛೆಗೆ, ಅವರವರ ಮನೋಭಾವಕ್ಕೆ, ಸರ್ಕಾರಕ್ಕೆ ಅವರು ತಲೆಬಾಗಿ, ಸರ್ಕಾರದ ಆಸೆಗೆ ಕೈ ಒಡ್ಡಿ ಕೆಲವರು ಈ ಹೋರಾಟ ಮಾಡ್ತಾ ಇಲ್ಲ. ಥ್ಯಾಂಕ್ ಯು ಅಣ್ಣ. ಫ್ರೆಂಡ್ಸ್, ನೋಡ್ಬೋದು, ಬಂದು ಅಂತ ಚೆನ್ನಾಗಿ ನಡೀತೈತೆ, ಮಜಾ ಐತೆ. ಎಷ್ಟೊಂದ್ ಜನ ಅವರೇ ಜನ ಪೊಲೀಸು, ಅಲ್ಲಿ ಇಲ್ಲಿ 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 ಅಂತ ಒಂದೊಂದು ಗುಂಪು ಕಟ್ಕೊಂಡು ಒಬ್ಬೊಬ್ಬ ಎಲ್ಲರಿಗೂ ಪ್ರೆಸ್ ಮೀಟ್ ಕೊಡ್ತಾರೆ. ಅವ್ರ ಆಕ್ರೋಶ ಅವ್ರವ್ರು ತೋರಿಸ್ತವ್ರೆ, ಅವ್ರ ಕೋಪ ಅವ್ರವ್ರು ತೋರಿಸ್ತವ್ರೆ. ಬಂದು ಇಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಅಲ್ಲೊಂದು ಗುಂಪು, ಈಗ ಅಲ್ಲೊಂದು ಗುಂಪು. ನಡಿ ವಾಟಲ್ ನಗರ ಹತ್ರ ಹೋಗೋಣ, ಅವ್ರ ಹತ್ರ ಹೋಗಿ ನೋಡೋಣ ಅವ್ರಿಗೆ ಹೆಂಗೆ ಇಂಟರ್ವ್ಯೂ ಮಾಡ್ತಾವ್ ಜನ ಅಂತ. ವಾಟರ್ ನಗರ ನೋಡಿ ಎಷ್ಟು ಜನ ಅವ್ರೆ, ಅಪ್ಪ ಜನ ದುಂಬಿ ಇಲ್ಲಿ. ಫೋಟೋ ಇಡ್ಸ್ಕೊಳಕ್ಕೆ, ವಾಟರ್ ನಗರದ ಫೋಟೋ ಇಡ್ಸ್ಕೊಳಕ್ಕೆ ಎಷ್ಟು ಜನ ನಿಂತವ್ರೆ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಜನ ಪ್ರತಿಭಟನೆ ಹಂಗೆಲ್ಲ ಮಾಡ್ತಾರೆ ಅಂತ. ಪ್ರತಿಭಟನೆ ಫುಲ್ ಬೈಕ್ಗೆ
ಪೊಲೀಸ್ ಸಿಬ್ಬಂದಿಗಳು ಫುಲ್ ಲೈನ್ ಆಗಿ ನಿಂತವಪ್ಪ ಸ್ಟ್ರೈಕ್ ದಿವಸ ಫುಲ್ಲು ನಮ್ಮ ರಕ್ಷಣೆಗಾಗಿ, ನಮ್ಮ ಸಹಾಯಕ್ಕಾಗಿ, ನಮ್ಮ ಸೇಫ್ಟಿಗಾಗಿ ಯಾವಾಗಲೂ ಅವರು ಮುಂದೆ ನಿಂತಿರ್ತಾರೆ. ಅವಾಗ ಅದೇ ಥರ ನಾವು ಸಹಾಯ ಮಾಡಬೇಕು. ಆಯ್ತು, ಬನ್ನಿ ಮಾತಾಡಿ, ನಿಮ್ಮ ರೆಸ್ಟ್ ಕೊಡ್ತೀವಿ, ಅಲ್ಲಿ ಕರ್ಕೊಂಡಿರ್ತೀವಿ. ಫ್ರೆಂಡ್ಸ್, ನೋಡೋದಲ್ಲ ಇವತ್ತು ಬಂದ್ ಹೆಂಗ್ ನಡೀತಾ ಇದೆ ಅಂತ. ತುಂಬಾ ಜನ ತುಂಬಾ ನೊಂದಿದ್ದಾರೆ. ನಮ್ ಕರ್ನಾಟಕಕ್ಕಾಗಿ ತುಂಬಾ ಜನ ಹೋರಾಟ, ಇದೇ ತರ ಕನ್ನಡಕ್ಕಾಗಿ ಜೀವ ಬಿಡೋ ತುಂಬಾ ಜನ ಇದ್ದಾರೆ. ಇದೇ ತರ ನಾವೆಲ್ಲರೂ ಇರ್ಬೇಕು, ಇದೇ ತರ ನಮ್ಮೆಲ್ಲರೂ ಬೆಂಬಲ ಇರಬೇಕು. ನಮ್ಮ ಕನ್ನಡಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ಬೆಂಬಲ ಯಾವಾಗ್ಲೂ ಇರಬೇಕು. ನಮ್ಮ ಜೀವ ಯಾವಾಗ್ಲೂ ನಮ್ಮ ಕನ್ನಡಕ್ಕಾಗಿ, ನಮ್ಮ ದೇಶಕ್ಕಾಗಿ ದುಡಿತಾ ಇರಬೇಕು. ಇದೇ ತರ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡ್ತಾ ಇರಿ.